ಹಲೋ ಸ್ನೇಹಿತರೆ, ಇವತ್ತಿನ ಕತೆ ಕೇಳಿದ್ರೆ ಎಲ್ಲರಿಗೂ ಬೇಜಾರಾಗುತ್ತೆ, ಮೈ ಒಂದ್ಸಲಿ ಜುಮ್ ಅನ್ನತ್ತೆ. ಸೊ ನೀವೆಲ್ಲರೂ ನೋಡಿರೋ ಹಾಗೆ ಕೋಲ್ಕತ್ತಾದಲ್ಲಿ ಆಗಿದ್ದೇ ಬೇರೆ. 2ನೇ ವರ್ಷದ ಸ್ನಾತಕೋತ್ತರ ಪದವಿ ಮಾಡ್ತಿದ್ದ ಒಂದು ಹೆಣ್ಣಿಗೆ ಎಷ್ಟು ಕ್ರೂರವಾಗಿ ಹತ್ಯೆ ಮಾಡಿದ್ದಾರೆ ಅಂದ್ರೆ, ಸೊ ಆ ಹೆಣ್ಣು ಮಗಳು 2ನೇ ವರ್ಷದ PG ಓದ್ತಿದ್ರು, ಪಲ್ಮನರಿ ಮೆಡಿಸಿನ್ ಓದ್ತಿದ್ರು, ಚೆಸ್ಟ್ ಅಂಡ್ ಪಲ್ಮನರಿ ಮೆಡಿಸಿನ್ ಅಂತಾರೆ. ಸೊ ಡಾಕ್ಟರ್ ಅಂದ್ಮೇಲೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಜವಾಬ್ದಾರಿ ಜಾಸ್ತಿ ಅಲ್ವಾ. ಅದೇ ಜವಾಬ್ದಾರಿ ಇಟ್ಕೊಂಡಿದ್ದಂತ ಈ ಹೆಣ್ಣು ಮಗಳು 36 ಗಂಟೆಗಳ ಕಾಲ, ಸತತವಾಗಿ 36 ಗಂಟೆಗಳ ಕಾಲ ತನ್ನ ನಿಸ್ವಾರ್ಥ ಸೇವೆಯನ್ನು ಮಾಡುತ್ತಾ ಕೊಂಚಿತ್ತು ರೆಸ್ಟ್ ತಗೊಳ್ದೆ 36 ಗಂಟೆ ಕೆಲಸ ಮಾಡಿ, ಬಿಡುವಿಲ್ದೆ ಕೆಲಸ ಮಾಡಿ, ಆಗಸ್ಟ್ 8ನೇ ತಾರೀಕು ರಾತ್ರಿ 11 ಗಂಟೆಗೆ ತಮ್ಮ ತಂದೆ ತಾಯಿಗೆ ಫೋನ್ ಮಾಡ್ತಾಳೆ. ಸೊ ಎಲ್ಲ ಚೆನ್ನಾಗಿದೆ, ಇಲ್ಲಿ ಎಲ್ಲಾನು ಚೆನ್ನಾಗ್ ಆಗ್ತಾ ಇದೆ ಅಂತ. 11 ಗಂಟೆಗೆ ಫೋನ್ ಮಾಡಿದ್ಮೇಲೆ ತನ್ನ ಸಹೋದ್ಯೋಗಿಗಳೊಂದಿಗೆ, ಸೊ ಅವಳ ಜೊತೆ ಇಬ್ರು ಜೂನಿಯರ್ PGs ಇದ್ರು, ಅದಲ್ದೇನೆ ಇಬ್ರು ಇಂಟರ್ನ್ಸ್ ಇದ್ರು. ಸೊ ಅವ್ರ ಜೊತೆ ಕೂಡಿ ಊಟ ಮಾಡ್ತಾಳೆ. ಇನ್ನೇನು ರೆಸ್ಟ್ ತಗೋಬೇಕು ಅನ್ಬೇಕಾದ್ರೆ ನೀರಜ್ ಚೋಪ್ರಾ ಒಲಿಂಪಿಕ್ ಮೆಡಲ್ ಬಂದಿದ್ದ ವಿಡಿಯೋನ ನೋಡ್ತಾ ಇರ್ತಾಳೆ. ಇನ್ನೇನ್ ಮಲ್ಕೋಬೇಕು ಅಂದಾಗ ಇವರು ಸಹೋದ್ಯೋಗಿಗಳು ಯಾರಿದ್ರಲ್ಲ ಅವ್ರು ಬೇರೆ ಕಡೆಗೆ ಹೋಗ್ತಾರೆ. ಈ ಹೆಣ್ಣು ಮಗಳು ಅಲ್ಲೇ ಉಳ್ಕೋತಾಳೆ. ಎಲ್ಲಿ? 3ನೇ ಅಂತಸ್ತಿನಲ್ಲಿದ್ದ ಸೆಮಿನಾರ್ ಹಾಲ್ ನಲ್ಲಿ. ಸೊ ಈಗ ನಿಮ್ಗೆ ಗೊತ್ತಾಗಿರ್ಬೇಕು, ಸೊ ಡ್ಯೂಟಿ ಮಾಡ್ಬೇಕಾದ್ರೆ ಕೊಠಡಿ ಇರಬೇಕು ರೆಸ್ಟ್ ಮಾಡೋಕೆ. ಆ ಕೊಠಡಿನೇ ಇರ್ಲಿಲ್ಲ, ಅದರಿಂದಾಗಿ ಆಕೆ ಸೆಮಿನಾರ್ ಹಾಲ್ ನಲ್ಲೇ ಉಳ್ಕೋತಾಳೆ. ಸೊ ಸರಿ ಸುಮಾರು 3 ಗಂಟೆ ಆಗಿತ್ತು, 2:30-3 ಗಂಟೆ. ಸೊ ಅದೇ ಲಾಸ್ಟ್ ನೋಡಿದ್ದು ಅವಳನ್ನ ಅವರ ಸಹೋದ್ಯೋಗಿಗಳು. ಸೊ ನಾಳೆ 7 ಗಂಟೆಗೆ ಅದೇ ಜೀವ ನಿರ್ಜೀವ ಆಗಿತ್ತು. ಅದಕ್ಕೆ ಕಾರಣ ಏನಾರು ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ ನೀವು. ಸೊ ತಡರಾತ್ರಿ ಡ್ಯೂಟಿ ಮುಗಿಸಿ ತಂದೆ ತಾಯಿಯೊಂದಿಗೆ ಮಾತಾಡಿ ಸಹೋದ್ಯೋಗಿಗಳೊಂದಿಗೆ ಊಟ ಮಾಡಿ ಮಲ್ಕೊಂಡಂತ ಜೀವ 3 ಗಂಟೆಯಿಂದ 7 ಗಂಟೆವರೆಗೂ ಏನಾಯ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ಸೆಮಿನಾರ್ ಹಾಲ್ ನಲ್ಲಿ ಉಳ್ಕೊಂಡಿದ್ದೆ ಕೊನೆ ಆಯ್ತು ಆ ಹೆಣ್ಮಗಳಿಗೆ. ಯಾರಿಗೂ ಗೊತ್ತಾಗದ ಹಾಗೆ ಆ ಹೆಣ್ಣಿನ ಉಸಿರಾಟ ನಿಂತಿತ್ತು. ತನ್ನ ದೇಹದ ಉಷ್ಣಾಂಶ ಶೂನ್ಯ ಸ್ಥಿತಿಗೆ ಬಂದಿತ್ತು. ನಾಳೆಯ ಸೂರ್ಯೋದಯದ ಕಿರಣವನ್ನು ನೋಡುವ ಕಣ್ಣುಗಳು ಕಾಂತಿ ಕಳೆದುಕೊಂಡಿತ್ತು. ಬೇರೆಯವರ ಜೀವಕ್ಕೆ ಸ್ಫೂರ್ತಿಯಾಗಿದ್ದ ಆ ಧ್ವನಿ ಮೆತ್ತಗಾಗಿತ್ತು. ಇಷ್ಟ ಆಗಿದ್ರು ಕೂಡ ಅದು ಸಹಜ ಸಾವು ಅಂತ ಹೇಳ್ಬಹುದಿದೇನು. ಅದು ಸಹಜ ಸಾವೇ, ಆದ್ರೆ ಅಲ್ಲಿ ಕಂಡು ಬಂದಿದ್ದು ಬೇರೆ ಚಿತ್ರಣ. ಯಾರಿಗೂ ಊಹಿಸದ ರೀತಿಯಲ್ಲಿ ಆ ಬೆಲೆ ಬಾಳುವ ಭಾರತದ ಮುತ್ತು ಕೈಜಾರಿ ಹೋಗಿತ್ತು. ಸೊ ಅಲ್ಲಿ ಆಗಿದ್ದು ಏನಂತೀರಾ? ಯಾರೇ ಸನ್ನಿವೇಶ ನೋಡಿದ್ರೆ ಅದು ಸಹಜ ಸಾವು ಅಂತ ಅಂತಿರ್ಲಿಲ್ಲ ಅನ್ಸುತ್ತೆ. ಆದ್ರೆ ಒಬ್ಬ ಸಮಾಜದ ರೆಸ್ಪಾನ್ಸಿಬಲ್ ಸಿಟಿಸನ್ಶಿಪ್ ಆಗಿರುವ ಪ್ರಾಂಶುಪಾಲರಾದ KR ಆರ್ಜೇಕರ್ ಮೆಡಿಕಲ್ ಕಾಲೇಜ್ ನ ಪ್ರಾಂಶುಪಾಲರು ಇದನ್ನ ಸೂಸೈಡ್ ಅಂತ ಹೇಳ್ತಾರೆ. ನಾಚಿಕೆ ಆಗುತ್ತೆ. ವೈದ್ಯರಾಗಿ ವೈದ್ಯರ ಸ್ಥಿತಿಯನ್ನು ಕಂಡು ಅದನ್ನ ಸೂಸೈಡ್ ಅಂತಾರಲ್ಲ, ಸೊ ಆತ್ಮಹತ್ಯೆ ಅಂತ ಪ್ರಾಂಶುಪಾಲರು ಸುದ್ದಿ ಮಾಡ್ತಾರೆ. ಅದ್ರ ಜೊತೆಗೆ ಆತ್ಮಹತ್ಯೆ ಸೂಸೈಡ್ ಆಗಿದ್ಕೆ ಕಾರಣ ಆಕೆಗೆ ಮಾನಸಿಕ ರೋಗಿ ಅಂತ ಪಟ್ಟವನ್ನು ಕಟ್ಬಿಡ್ತಾರೆ. ಒಂದ್ಸಲಿ ಜಸ್ಟ್ ನೀವೇನಾದ್ರೂ 1 ನಿಮಿಷ ಕೂತಿ ಸಮಾಲೋಚನೆ ಮಾಡಿದ್ರೆ ಇಂಥ ಮನಸ್ಸು ಇಲ್ಲಿಂದ ಬರುತ್ತೆ ಅಂತ ಕ್ರೋಧಿಗಳಿಗೆ. ಇವರು ವೈದ್ಯರಾಗಲು ಲಾಯಕ್ಕಿದೆಯಾ? ಒಂದ್ ಪಕ್ಷ ಆ ಪ್ರಾಂಶುಪಾಲರ ಮಗಳಿಗೋ, ಅವರ ಸಹೋದರಿಯರಿಗೋ, ಅವರ ಅಮ್ಮಂಗೋ, ಅಥವಾ ಬೇಡ ಅವ್ರ ಹೆಂಡತಿಗೋ, ಧರ್ಮಪತ್ನಿಗೋ ಇದೇ ಪರಿಸ್ಥಿತಿ ಆಗಿದ್ರೆ ಅಥವಾ ಇದೇ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಅದನ್ನ ಸಹಜ ಸಾವು ಅಂತ ಡಿಕ್ಲೇರ್ ಮಾಡ್ತಾ ಇದ್ರ, ಅಂತ ಸೂಸೈಡ್ ಅಂತ ಇದ್ರ, ಅಥವಾ ಮರ್ಡರ್ ಅಂತ ಇದ್ರ? ಹೇಳಿ ಸ್ನೇಹಿತರೆ. ಸೊ ಅಂತ ಮನಸ್ಥಿತಿ ಇರೋರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು ಆಶ್ಚರ್ಯ ಪಡ್ಬೇಕಾಗಿಲ್ಲ ಅನ್ಸುತ್ತೆ ಅಲ್ವಾ? ಯಾಕಂದ್ರೆ ಕೆಲವು ವ್ಯಕ್ತಿಗಳು ವ್ಯಕ್ತಿ ಆಗಿರಲ್ಲ, ವಸ್ತು ವ್ಯಾಮೋಹದ ಕಡೆಗೆ ನುಗ್ಬಿಡ್ತಾರೆ. ಸೊ ಕೆಲವು ವ್ಯಕ್ತಿಗಳು ವ್ಯಕ್ತಿ ಆಗಿರಲ್ಲ, ವಸ್ತು ವ್ಯಾಮೋಹಕ್ಕೆ ಒಳಗಾಗಿರ್ತಾರೆ. ಅಂತಹ ವ್ಯಕ್ತಿಗಳು ವಸ್ತುವಿನ ಆಸೆಯಲ್ಲಿ ವ್ಯಕ್ತಿಯನ್ನು ಬಲಿಪಶು ಮಾಡ್ತಾರೆ. ಸೊ ಅದನ್ನು ಒಪ್ಪದ ಆರ್ಜೇಕರ್ ಮೆಡಿಕಲ್ ಕಾಲೇಜ್ ನ ವಿದ್ಯಾರ್ಥಿಗಳು ಸ್ಟ್ರೈಕ್ ಹೋಗ್ತಾರೆ. ಸೊ ಇದಾಗಿದ್ದು ಆಗಸ್ಟ್ 9ನೇ ತಾರೀಕು. ಇದು ಸಹಜ ಸಾವಲ್ಲ ಅಂತ ಈ ಪ್ರಾಂಶುಪಾಲರು ಮತ್ತು ಕಾಲೇಜಿನ ಆಡಳಿತದಲ್ಲಿದ್ರಲ್ಲ ಅವ್ರು ಏನ್ ಮಾಡ್ತಾರೆ, 11 ಗಂಟೆಗೆ ಆ ಹೆಣ್ಣು ಮಗಳ ತಂದೆ ತಾಯಿಗೆ ಕಾಲ್ ಮಾಡ್ತಾರೆ. ನಿಮ್ ಮಗಳು ಹುಷಾರಿಲ್ಲ ಅಂತ. 15 ನಿಮಿಷ ಬಿಟ್ಕೊಂಡು ಮತ್ತೊಂದು ಕಾಲ್ ಮಾಡ್ತಾರೆ, ನಿಮ್ಮ ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ. ಹೇಗ್ ಸಾಧ್ಯ? ಇದು ಹುಷಾರಿಲ್ಲ ಅಂದವರು ಆತ್ಮಹತ್ಯೆ ಹೆಂಗ್ ಮಾಡ್ಕೊಂಡ್ರು? ಒಂದ್ಸಲಿ ನೋಡಿದ್ರೆ ಇದೆಲ್ಲ ಸ್ಕ್ರಿಪ್ಟೆಡ್ ಪ್ಲಾನ್ ಅನ್ಸ್ಬಿಡುತ್ತೆ. ಸೊ ತಂದೆ ತಾಯಿ ಬಂದ್ರು ಕಾಲೇಜ್ಗೆ 1 ಗಂಟೆಗೆ, ಆದ್ರೆ ತಮ್ಮ ಮಗಳನ್ನ ನೋಡಕ್ಕೆ ಬಿಡ್ಲಿಲ್ಲ. ಸೊ ಯಾಕೆ ಬಿಡ್ಲಿಲ್ಲ ಅನ್ನೋ ಪ್ರಶ್ನೆ ಮೂಡುತ್ತೆ. ಏನಿರ್ಬೋದು ಅಂದ್ರೆ ಪ್ರಾಯಶಃ ಅಲ್ಲಿರುವ ಎವಿಡೆನ್ಸ್ ನ ನಾಶ ಮಾಡಕ್ಕಿರ್ಬೋದಾ? ತಮ್ಮ ಮಗಳು ಇದ್ದ ಪರಿಸ್ಥಿತಿ ನೋಡಿದ್ರೆ ಏನಾಗಿರ್ಬೋದು ಆ ತಂದೆ ತಾಯಿಯ ಮನಸ್ಥಿತಿ. ಸೊ ಅದಾದ್ಮೇಲೆ ಅಲ್ಲಿರುವ ಸಿಬ್ಬಂದಿಗಳು ಮತ್ತು ಸ್ಟೂಡೆಂಟ್ಗಳು ಸ್ಟ್ರೈಕ್ ಮಾಡಿ ಒತ್ತಾಯ ಮಾಡೋದ್ರಿಂದ ತಂದೆ ತಾಯಿನ ಹೊರಗಡೆ ಬಿಡ್ತಾರೆ. ತಮ್ಮ ಮಗಳು ಇದ್ದ ಪರಿಸ್ಥಿತಿಯನ್ನು ನೋಡಿ ಬೆಚ್ಚಿ ಬೀಳ್ತಾರೆ. ಒಂದು ಕ್ಷಣ ಭೂಮಿನೇ ಕಳ್ಚಿ ತಲೆ ಮೇಲೆ ಬಿದ್ದಂಗಾಗುತ್ತೆ. ರಕ್ತದ ಮಡುವಿನಲ್ಲಿ ಅರೆ ನಗ್ನ ಸ್ಥಿತಿಯಲ್ಲಿ ಮಗಳು ಕಂಡು ಬಂದು, ಇಂಥ ಸ್ಥಿತಿಯನ್ನು ಯಾರಿಗೂ ಬರಬಾರದು. ಯಾರು ತಂದೆ ತಾಯಿಗಳು ಅದನ್ನ ನೋಡಕ್ಕೂ ಅಥವಾ ಕನಸಿನಲ್ಲಿ ಕಾಣಕ್ಕೂ ಇಚ್ಛೆ ಪಡೋಲ್ಲ. ತಮ್ಮ ಮಗಳ ಮೇಲೆ ಎಲ್ಲಾ ಕಡೆ ಕಚ್ಚಿದ ಶೂನಲ್ಲಿ ಹೊದ್ದ ಗಾಯದ ಮಾರ್ಕ್ ಇತ್ತು. ತುಟಿ ಮೇಲೆ ಗಾಯ ಆಯ್ತು, ಮೂಗಿನಿಂದ ಬಾಯಿನಿಂದ ರಕ್ತ ಸೋರ್ತಿತ್ತು.
ಎಷ್ಟು ವಿಕೃತ ಮನಸ್ಥಿತಿಯಿಂದ ಈ ಕೃತ್ಯ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ಆ ಹೆಣ್ಣು ಮಗಳ ಸೊಂಟನೆ ಮುರಿದಾಕಿದ್ರು. ಸೊಂಟ ಮುರಿಬೇಕಾದ್ರೆ ನೀವು ಯೋಚನೆ ಮಾಡಿರ್ಬೇಕು, ನಮ್ಮ ಸೊಂಟದ ಮೂಳೆ ಒನ್ ಆಫ್ ದ ಹಾರ್ಡೆಸ್ಟ್ ಬೋನ್ ಇನ್ ಅವರ್ ಬಾಡಿ, ಅದನ್ನೇ ಮುರಿದಿದ್ದಾರೆ ಅಂದ್ರೆ ಎಷ್ಟು ವಿಕೃತ ಮನಸ್ಥಿತಿ ಅವ್ರು ಇರಬೇಕು ಅಂತ ಅವ್ರಿಗೆ ಯಾವ ಶಿಕ್ಷೆ ಕೊಡಬೇಕು ಅಲ್ವಾ. ಆ ಕಾಲುಗಳು ನೋಡಿದ್ರೆ 2 ಕಾಲುಗಳನ್ನ 90 ಡಿಗ್ರೀಸ್ ಅಲ್ಲಿ ಇದ್ವಂತೆ, ಮೂಳೆ ಮುರಿದೋಗಿತ್ತು. ಆ ಹೆಣ್ಣು ಮಗಳು ಉಪಯೋಗಿಸ್ತಿದ್ದ ಕನ್ನಡಕ ಚೂರ್ ಚೂರ್ ಮಾಡಿ ಆ ಗಾಜಿನ ಚೂರುಗಳನ್ನ ಆ ಮಗಳ ಕಣ್ಣೊಳಗಡೆ ಹಾಕಿದ್ರು. ಕಣ್ಣಿಂದ ರಕ್ತ ಸೋರ್ತಿತ್ತು. ಇದಕ್ಕಿಂತ ಅವಮಾನಕರ ಅಥವಾ ನಾಚಕೀಯ ಮನಸ್ಥಿತಿ ಅಂದ್ರೆ ಆ ಹೆಣ್ಣು ಮಗಳ ಗುಪ್ತಾಂಗದಲ್ಲಿ ಗರ್ಭಕೋಶದಲ್ಲಿ 150 ml ವೀರ್ಯಾಣು ಸಿಕ್ಕಿತ್ತು. ಸೊ ಆ ಹೆಣ್ಣು ಮಗಳ ಮೇಲೆ ಅತ್ಯಾಚಾರವೆಸಗಿದ್ರು. ಒಬ್ರು ಮಾಡಿದರೆ ಅಂತೀರಾ, ಒಬ್ಬ ಮನುಷ್ಯ ಅತ್ಯಾಚಾರ ಅಥವಾ ಸಂಭೋಗ ಮಾಡಿದ್ರು ಜಾಸ್ತಿ ಅಂದ್ರೆ 10 to 15 10ರಿಂದ 15 ml ವೀರ್ಯಾಣು ಹೊರಗಡೆ ಬರ್ಬೋದು. ಆದ್ರೆ ಅಲ್ಲಿದ್ದು 150 ml. ಸೊ ಅದು ಒಬ್ಬ ಮನುಷ್ಯನಿಂದ ಮಾಡಲು ಅಸಾಧ್ಯವ. ಸೊ ಇದರಿಂದ ಗೊತ್ತಾಗುತ್ತೆ ಇದರಲ್ಲಿ ಎಷ್ಟು ಕೈಗಳು ಅಡಗಿದವೆ ಅಂತ, ಎಷ್ಟು ಜನರ ಇನ್ವಾಲ್ವ್ಮೆಂಟ್ ಇದೆ ಈ ಅತ್ಯಾಚಾರದಲ್ಲಿ, ಅನಾಚಾರದಲ್ಲಿ. ಹೇಳ್ಬೇಕಂದ್ರೆ ಆ ಹೆಣ್ಣು ಮಗಳನ್ನ ರೇಪ್ ಮಾಡಿ ಮರ್ಡರ್ ಮಾಡ್ಬಿಟ್ರು. ಸೊ ಈಗ ಗೊತ್ತಾಯ್ತಲ್ಲ ಆ ಹೆಣ್ಣು ಮಗಳು ಹೇಗೆ ನರಕ ಯಾತನೆ ಅನುಭವಿಸಿರ್ಬೋದು ಅಂತ. ನಿಜವಾಗ್ಲೂ ಇಂತಹ ಘಟನೆ ಆಗ್ಬಾರ್ದು, ಆಗೋಗಿದೆ. ಸೊ ಈ ಕೃತ್ಯನ ಯಾರು ಎಸಗಿದ್ದಾರೆ ಅವ್ರಿಗೆ ಶಿಕ್ಷೆ ಸಿಗುತ್ತೆ ಅನ್ಕೊಂಡಿದ್ದೀರಾ? ಸೊ ಅಲ್ಲಿಗೆ ಭಾರತಾಂಬೆಯು ತನ್ನ ಜವಾಬ್ದಾರಿಯನ್ನು ಕೈ ಚೆಲ್ಲಿ ಕುಳಿತಿದ್ದಳು. ಎಲ್ಲಿ ಹೆಣ್ಣನ್ನ ಪೂಜಿಸ್ತಾರೋ ಅಲ್ಲಿ ದೇವತೆಗಳು ಇರ್ತಾರೆ ಅಂತಾರೆ. ಭಾರತವನ್ನು ಭಾರತಾಂಬೆ ಎಂದು ಹೆಣ್ಣಿಗೆ ಹೋಲಿಸಿ ಗೌರವ ಕೊಡ್ತಾರೆ. ಅಂತ ಹೆಣ್ಣಿಗೆ ಗೌರವಿಸುವ ಭೂಮಿಯಲ್ಲಿ ಇಂಥ ನರಭಕ್ಷಕರು ಇದ್ದಾರೆ ಅಂದ್ರೆ ಏನ್ ಹೇಳ್ಬೇಕು? ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ್ರೆ ಪ್ರಶ್ನೆನೇ ಹೆಚ್ಚು, ಉತ್ತರ ಕಮ್ಮಿ. ಯಾಕೆ ಅಂದ್ರೆ ನಮ್ಮ ಆಡಳಿತ ಹಂಗಿದೆ, ನಮ್ಮ ವ್ಯವಸ್ಥೆ ಹಂಗಿದೆ. ಒಂದು ಕಠಿಣವಾದ ವ್ಯವಸ್ಥೆ ಇರಬೇಕು, ಒಂದು ಕಠಿಣವಾದ ಶಿಕ್ಷೆ ಇರಬೇಕು. ಇಂಥ ಪರಿಸ್ಥಿತಿ ಯಾರಾದ್ರೂ ಮಾಡಿದ್ರೆ ಎಷ್ಟು ಕಠಿಣವಾಗಿರ್ಬೇಕು ಅದರ ಶಿಕ್ಷೆ, ಇನ್ನೊಬ್ರು ಅದನ್ನ ನೆನ್ಸ್ಕೊಳ್ಳೋಕು ಭಯ ಪಡ್ಬೇಕು. ಸೊ ಇದು ಆಗ್ತಾ ಆಗ್ತಾ ಏನ್ ಆಯ್ತು ಅಂದ್ರೆ ಪ್ರೊಟೆಸ್ಟ್ ಎಲ್ಲ ಶುರು ಆಯ್ತು. ಅವ್ರ ತಂದೆ ತಾಯಿ ಅದನ್ನ ನೋಡ್ಬಿಟ್ಟು ರಾತ್ರಿ 11:15 ಸುಮಾರಿಗೆ FIR ನ ದಾಖಲು ಮಾಡ್ತಾರೆ. ಅಲ್ಲಿವರೆಗೆ ಕಾಲೇಜ್ ಆಗ್ಲಿ, ಕಾಲೇಜಿನ ಆಡಳಿತ ಸಿಬ್ಬಂದಿ ಆಗ್ಲಿ FIR ಮಾಡಿರೋದಿಲ್ಲ. ಏನೋ ಸಬೂಬ್ ಕೊಟ್ಕೊಂಡು ಮ್ಯಾಜಿಸ್ಟ್ರೇಟ್ ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅನ್ಕೊಂಡು ಹಂಗೆ ಮುಂದೋಗ್ಬಿಟ್ಟಿದ್ರು. ಏನಿರ್ಬೋದು ಅಂತ ಕಾರಣ ಅದೇ, ಏನನ್ನ ನಾಶ ಮಾಡಲು ಹೊರಟಿದ್ರು ಅದು ನಾಶ ಆಯ್ತಾ? ಇಲ್ಲ. ಅಲ್ಲೊಂದು ಸುಳಿವು ಸಿಕ್ಕಿತ್ತು. ಏನಂದ್ರೆ ಇದು ಯಾವಾಗ ಮಿತಿ ಮೀರ್ತು CBI ಅವ್ರಿಗೆ ಸುಪ್ರೀಂ ಕೋರ್ಟ್ ಈ ಕೇಸ್ ನ ವರ್ಗಾವಣೆ ಮಾಡ್ತು. ಆ ವರ್ಗಾವಣೆ ಮಾಡದಂತ ಟೈಮ್ ಅಲ್ಲಿ ಆ ಘಟನೆ ನಡೆದಂತ ಜಾಗದಲ್ಲಿ ಒಂದು ಬ್ಲೂಟೂತ್ ಹೆಡ್ಸೆಟ್ ಸಿಕ್ತು. ಆ ಹೆಡ್ಸೆಟ್ ಕನೆಕ್ಟ್ ಮಾಡಿದಾಗ ಕನೆಕ್ಟ್ ಆಗಿದ್ದೆ ಈ ಸಂಜಯ್ ರಾಯ್. ಈ ಸಂಜಯ್ ರಾಯ್ ಯಾರಂತೀರಾ? ಇವನೊಬ್ಬ ಪೊಲೀಸ್ ಸಿವಿಕ್ ವರ್ಕರ್ ಅಂತಾರೆ. ಪೊಲೀಸ್ ಅಲ್ಲ, ಪೊಲೀಸ್ಗೆ ಸಹಾಯ ಮಾಡುವಂತವನು ಅಥವಾ ಬ್ರೋಕರ್. ಅಲ್ಲಿ ಏನ್ ಮಾಡ್ತಾ ಇದ್ದ, ಪೇಷಂಟ್ ನ ಕರ್ಕೊಂಡ್ ಬರೋದು, ಟ್ರೀಟ್ಮೆಂಟ್ ಕೊಡ್ಸೋದು, ಅವ್ರಿಗೆ ಸಹಾಯ ಮಾಡೋದು ಮಾಡ್ತಾ ಇದ್ದ. ಅವನಿಗೆ ಎಲ್ಲಾ ತರಹದ ಆಕ್ಸೆಸ್ ನ ಕೊಟ್ಟಿದ್ರು ಆಸ್ಪತ್ರೆಯಲ್ಲಿ. ಪ್ರಾಬಲಿ ನಾವ್ ಅಂತೀವಲ್ಲ, ಎಲ್ಲೋದ್ರು P1ಗಳು ಅಥವಾ ಅಲ್ಲಿರೋ ಅಟೆಂಡರ್ಸ್ ಎಷ್ಟು ಪವರ್ಫುಲ್ ಆಗಿರ್ತಾರೆ ಅನ್ನೋದಕ್ಕೆ ಇದನ್ನ ಹೇಳ್ಬೋದು. ಸೊ ಅವನಿಗೆ ಎಷ್ಟು ಮರ್ಯಾದೆ ಇತ್ತು ಅಂದ್ರೆ ಅಲ್ಲಿ ಜನಗಳನ್ನ ಅವನ್ನ ನಂಬಿದ್ರು. ಸೊ ಅಂತ ವ್ಯಕ್ತಿ ಆಗಸ್ಟ್ 8ರಂದು ಸುಮಾರು ಪೇಷಂಟ್ ನ ಕರ್ಕೊಂಡ್ ಬರ್ತಾನೆ. 8 ಗಂಟೆ ಆಗತ್ತೆ, ರಾತ್ರಿ 11 ಗಂಟೆ ಆಗತ್ತೆ, ಎಕ್ಸ್ರೇ ರೂಮ್ ಹೋಗ್ತಾನೆ, ಎಲ್ಲ ಆಗತ್ತೆ. ಅದಾದ್ಮೇಲೆ ರಾತ್ರಿ ತನ್ನ ಫ್ಯಾಮಿಲಿ ಫ್ರೆಂಡ್ ಜೊತೆಗೆ ಆ ಆಸ್ಪತ್ರೆ ಹಿಂದ್ಗಡೆ ಮದ್ಯಪಾನ ಮಾಡ್ತಾನೆ. ಮದ್ಯಪಾನ ಮಾಡಿ ಬ್ಲೂಟೂತ್ ಕನೆಕ್ಟ್ ಆಗಿದ್ರಿಂದ ಅವ್ನು ಸಿಕ್ಕಾಕೊಂಡ. ಮತ್ತೆ CCTV ನೋಡಿದಾಗ ಅವ್ನು 3 ಗಂಟೆಗೆ ಆ ಸೆಮಿನಾರ್ ಹಾಲ್ ಹತ್ರ ಹೋಗಿರೋದು, ಓಡಾಡ್ತಾ ಇರೋದು ಕಂಡು ಬಂತು. ಮತ್ತು ಅವನ್ನ ಅರೆಸ್ಟ್ ಮಾಡಿದಾಗ ಕೋರ್ಟ್ ಮುಂದೆ ಅವನೇ ಒಪ್ಕೋತಾನೆ, ಇದ್ ನಾನ್ ಮಾಡಿದ್ದು ಅಂತ. ಬಟ್ ಅವ್ನ್ ಮಾಡಿದ್ದಾರೆ ಅಂದ್ರೆ ಅಲ್ಲಿ 150 ml ವೀರ್ಯಾಣು ಹೆಂಗ್ ಸಿಗುತ್ತೆ? ಆ ತರ ಘಟನೆ ಆಗ್ಬೇಕಾದ್ರೆ ಅವನ ಮೈ ಮೇಲೆ ಒಂದು ಚೂರು ಗಾಯ ಆಗಿಲ್ಲ. ಯಾರೇ ಆದ್ರೂ ಅಂತ ನೋವಿನಲ್ಲಿ ಸ್ವಲ್ಪ ಪ್ರತಿರೋಧನೆ ಪಡಿಸಿರ್ತಾರೆ. ಕುತ್ತಿಗೆ ಮೇಲೆ, ಆ ಹೆಣ್ಣು ಮಗಳ ಕುತ್ತಿಗೆ ಮೇಲೆ ಕತ್ತು ಬೀಸಿದ ಮಾರ್ಕುಗಳಿತ್ತು. ಇದಾದ್ಮೇಲೆ ಏನಾಗುತ್ತೆ ಅಂದ್ರೆ ಇವನ್ ಸಂಜಯ್ ರಾಯ್ನ ಭವಿಷ್ಯ ತೆಗೆದ್ರೆ ಭವಿಷ್ಯನೇ ಇಲ್ಲ. ಯಾಕಂದ್ರೆ 3-4 ಮದುವೆಗಳಾಗಿ ಫ್ಯಾಮಿಲಿ ಪ್ರಾಬ್ಲಮ್ ಇಂದ ದೂರ ಆಗಿದ್ರು. ಆ ಹೆಣ್ಣು ಮಕ್ಕಳೇ ಅವನ್ನ ಬಿಟ್ಬಿಟ್ಟಿದ್ರು. ಹೆಣ್ಣು ಮಕ್ಕಳ ದೌರ್ಜನ್ಯ, ಹೆಣ್ಮಕ್ಳ ಮೇಲೆ ಕೈ ಮಾಡೋದು, ಹೊಡೆಯೋದು, ಇಂಥ ಸ್ವಭಾವದ ವ್ಯಕ್ತಿ ಆಗಿದ್ದ. ಮತ್ತೆ ಕೆಲವು ದಿನಗಳ ಹಿಂದೆನೆ ತಾನೇ ಅವನ ಮೇಲೆ ಕೇಸ್ ಆಗಿತ್ತು, ಒಂದು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿದಾನೆ ಅಂತ. ಸೊ ಒಬ್ಬ ವ್ಯಕ್ತಿ 100 ಕೈಗಳಿರುವ ಗೋಮುಖ ವ್ಯಾಘ್ರವನ್ನು ಮುಚ್ಚಿಡಲು ಪ್ರಯತ್ನ ಪಡ್ತಿದ್ದ ಅನ್ಸುತ್ತೆ. ಯಾಕೆ ಪ್ರಯತ್ನ ಪಡ್ತಿದ್ದ? ಆ ಕೈಗಳು ತುಂಬಾ ಪ್ರಭಾವಿ ವ್ಯಕ್ತಿಯ ಮಕ್ಕಳು ಅಥವಾ ತುಂಬಾ ಪವರ್ಫುಲ್ ಆಗಿರುವ ವ್ಯಕ್ತಿಯ ಮಕ್ಕಳು ಇರಬಹುದು. ಅದಾದ್ಮೇಲೆ ಏನಾಯ್ತು ಅಂದ್ರೆ ಈ ಪ್ರಾಂಶುಪಾಲರು ಅಂತ ಹೇಳಿದ್ವಲ್ಲ, ಅವರೇ ಸಂದೀಪ್ ಘೋಷ್. 1994ರಲ್ಲಿ ಅದೇ ಆರ್ಜೇಕರ್ ಮೆಡಿಕಲ್ ಕಾಲೇಜ್ ನಿಂದ MBBS ಮಾಡ್ಕೋತಾರೆ. ಮತ್ತೆ 2021ರಲ್ಲಿ ಅದೇ ಕಾಲೇಜ್ಗೆ ಪ್ರಿನ್ಸಿಪಲ್ ಆಗಿ ಬರ್ತಾರೆ. ಸೊ ಅದೇ ಕಾಲೇಜಿನ ಎಲ್ಲಾ ಅನುಭವಗಳನ್ನು ಅವರು ಇತ್ತು. ಸೊ ಬಂದಿದ ತಕ್ಷಣ ಏನ್ ಮಾಡಿದ್ರು, ಅವ್ರು ಆರ್ಥೋಪೆಡಿಕ್ ಸರ್ಜನ್ ಇದ್ರು. ಅವ್ರ ಫೀಲ್ಡ್ ಅಲ್ಲಿ ಎಕ್ಸೆಲ್ ಆಗದೇನೆ ಬೇರೆ ಬೇರೆ ಆಕ್ಟಿವಿಟೀಸ್ ನಲ್ಲಿ ಇನ್ವಾಲ್ವ್ ಆಗ್ತಾ ಹೋದ್ರು. ಅವ್ರನ್ನ ಮಾಫಿಯಾ ಕಿಂಗ್ ಅಂತಾನೆ ಅಲ್ಲಿರೋ ಸಹೋದ್ಯೋಗಿಗಳು ಕರೀತಾ ಇದ್ರು. ಒಂದು ರಿಪೋರ್ಟು ಆಗಿತ್ತು. ಬಟ್ ಆ ರಿಪೋರ್ಟ್ ಮಾಡಿದಂತಹ ಸಿಬ್ಬಂದಿಯನ್ನು ಕಾಲೇಜ್ ನಿಂದ ಟ್ರಾನ್ಸ್ಫರ್ ಮಾಡಿದ್ರು.
ಅವ್ರ ಮೇಲೆ ಎಷ್ಟು ಆರೋಪ ಇದಾವೆ ಅಂದ್ರೆ ಡೆಡ್ ಬಾಡೀಸ್ ಮಾಫಿಯಾ ಮಾಡ್ತಾ ಇದ್ರಂತೆ. ಯಾವ ಡೆಡ್ ಬಾಡೀಸ್ ಕಾಲೇಜಿಗೆ ಬರುತ್ತೋ ಅದನ್ನ ದುಡ್ಡಿಗೆ ಆಸೆಗೋಸ್ಕರ ಬೇರೆ ಪ್ರೈವೇಟ್ ಕಾಲೇಜಿಗೆ ಮಾರೋದು, ಯಾರದೇ ಅನುಮತಿ ಇಲ್ಲದೆ ಮಾರೋದು. ಮತ್ತೆ ಬಯೋಮೆಡಿಕಲ್ ವೇಸ್ಟ್ ಕಾಲೇಜ್ ನಲ್ಲಿ ಮೆಡಿಕಲ್ ಹಾಸ್ಪಿಟಲ್ ಅಲ್ಲಿ ಸಿರಿಂಜು, IV ಬಾಟಲ್ಸ್ ಎಲ್ಲ ಇರುತ್ತಲ್ಲ, ಅದನ್ನ ಸರಿಸುಮಾರು 500 - 600 kg ವೇಸ್ಟ್ ನ ಬಾಂಗ್ಲಾದೇಶಕ್ಕೆ ಮಾರಿದ್ದಾರೆ. ಅದಲ್ಲದೆ ಆ ಕಾಲೇಜ್ ನ ಕಾಂಟ್ರಾಕ್ಟ್ಸ್, ಎಲೆಕ್ಟ್ರಿಸಿಟಿ ಕಾಂಟ್ರಾಕ್ಟ್ ಆಗಿರ್ಬೋದು, ರೋಡ್ ಕಾಂಟ್ರಾಕ್ಟ್ ಆಗಿರ್ಬೋದು, ಕ್ಯಾಂಟೀನ್ ಕಾಂಟ್ರಾಕ್ಟ್ ಆಗಿರ್ಬೋದು, ಎಲ್ಲಾನು ಇವರೇ ನೋಡ್ಕೊತಾ ಇದ್ರು, ಇವರೇ ಕಮಿಷನ್ ತಿಂತಾ ಇದ್ರು. ಅದಲ್ಲದೆ ಪಾರ್ಕಿಂಗ್ ಲಾಟ್ಗೂ ಕಾಂಟ್ರಾಕ್ಟ್, ಅಲ್ಲೂ ಕಮಿಷನ್. ಸೊ ಯಾವುದೇ ಕೈ ಹಾಕಿದ್ರು 20% ಕಮಿಷನ್ ಇಂದನೇ ಅವ್ರು ಮಾಡ್ತಾ ಇರ್ಲಿಲ್ಲ. ಸ್ಟೂಡೆಂಟ್ ಇಂದನೂ ಕೂಡ ಲಂಚ ತಗೋತಾ ಇದ್ರು ಪಾಸ್ ಮಾಡೋಕೆ. ಕೆಲವೊಬ್ರು ಸ್ಟೂಡೆಂಟ್ ನ ನಿಕಟವರ್ತಿಗಳಾಗಿ ಅವ್ರಿಗೆ ಮದ್ಯಪಾನ ಮಾಡಲು ಸಹಕರಿಸ್ತಾ ಇದ್ರು, ಲಿಕ್ಕರ್ ಅವ್ರು ಸರಬರಾಜು ಮಾಡ್ತಾ ಇದ್ರು ಅಂತ ಕಂಪ್ಲೇಂಟ್ಸ್ ಇದೆ. ಸೊ ಅವ್ರದೇ ಒಂದು ಟೀಮ್ ಮಾಡ್ಕೊಂಡಿದ್ರು ಹುಡುಗರದು ಮತ್ತೆ ಸಹೋದ್ಯೋಗಿಗಳದ್ದು. ಸೊ ಅವ್ರು ಇಂತ ಕೆಲಸವನ್ನ ಮಾಡ್ತಿದ್ರು. ಅದಲ್ಲದೆ ಶಾಕಿಂಗ್ ಸಂಗತಿ ಅಂದ್ರೆ ಇವನ್ ಫೀಮೇಲ್ ಟ್ರಾಫಿಕಿಂಗ್ ಮಾಡ್ತಾ ಇದ್ರು ಅಂತಾನು ಹೇಳ್ತಿದ್ರು. ಸೊ ಇದೆಲ್ಲ ಊಹಾಪೋಹಗಳು ಜನರಿಂದ ಜನರಿಗೆ ಹರಡಿತ್ತು. ಇದಾದ್ಮೇಲೆ ಏನಾಯ್ತು ಅಂದ್ರೆ ಇಷ್ಟು ಅನಾಚಾರ, ಇಷ್ಟು ಇಲ್ಲೀಗಲ್ ಮಾಫಿಯಾ ಕರಪ್ಷನ್ ಇರೋದ್ರಿಂದ ಅವ್ರನ್ನ ಮುರ್ಷಿದಾಬಾದ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಮುರ್ಷಿದಾಬಾದ್ ಮೆಡಿಕಲ್ ಕಾಲೇಜ್ಗೆ. ಅಲ್ಲೂ ಕೂಡ ಸುಮಾರು ವರ್ಷ ಇರ್ಲಿಲ್ಲ. ತಕ್ಷಣ ಮತ್ತೆ ಕಾಲೇಜ್ಗೆ ಇದೇ ಆರ್ಜೆಕರ್ ಮೆಡಿಕಲ್ ಕಾಲೇಜ್ ಬರ್ತಾರೆ. ಅದಾದ್ಮೇಲೆ ಈಗೇನಾಗತ್ತೆ, ಈ ಸಂಗತಿ ನಡೆದಾಗ, ಹೆಣ್ಮಗಳ ಮರ್ಡರ್ ಆದಾಗ ಇವ್ರನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಇಲ್ಲಿಗೆ ಕೋಲ್ಕತ್ತಾ ನ್ಯಾಷನಲ್ ಮೆಡಿಕಲ್ ಕಾಲೇಜ್ ನ ಟ್ರಾನ್ಸ್ಫರ್ ಮಾಡ್ತಾರೆ. ಬೆಳಿಗ್ಗೆ ಸಂಜೆ ಹೊತ್ತಿಗಾಗ್ಲೇ ಮತ್ತೆ RJ ಮೆಡಿಕಲ್ ಕಾಲೇಜ್ಗೆ ಮತ್ತೆ ಟ್ರಾನ್ಸ್ಫರ್ ಆಗ್ತಾರೆ. ಅಂದ್ರೆ ಎಷ್ಟು ಪ್ರಭಾವ ಬಳಸಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಅದಲ್ದೇನೆ ನಾಚಿಕೆಗೇಡಿನ ಸಂಗತಿ ಅಂದ್ರೆ ಕೋಲ್ಕತ್ತಾದಲ್ಲಿ ಜನರಿಗೆ ರಕ್ಷಣೆ ಮಾಡ್ಬೇಕಂತ ಜನನಾಯಕರಿದ್ದಾರೆ. ಆ ಜನನಾಯಕರು ಒಬ್ರು ಮಹಿಳೆ. ಆ ಮಹಿಳೆಗೆ ಏನೋ ಗೊತ್ತಾಗಿರಲ್ಲ. ಆ ಮಹಿಳೆನೆ ಪ್ರೊಟೆಸ್ಟ್ ನಿಲ್ತಾರೆ. ಯಾರು ನಾಯಕರು ನಮ್ಮನ್ನ ಪ್ರಜೆಗಳನ್ನ ಕಾಪಾಡ್ತಾರೆ ಅಂತ ನಂಬಿರ್ತಾರೆ, ಆ ನಾಯಕರೇ ಪ್ರೊಟೆಸ್ಟ್ ಗೆ ನಿಂತ್ಕೊಂಡ್ರೆ ಪ್ರಜೆಗಳನ್ನ ಕಾಪಾಡೋದು ಯಾರು, ನಿರ್ಧಾರಗಳನ್ನ ತಗೊಳ್ಳೋದು ಯಾರು? ಅದಾದ್ಮೇಲೆ ಮತ್ತೆ ಪ್ರೊಟೆಸ್ಟ್ ಹೋಗ್ತಾರೆ. ಈ ಪ್ರಾಂಶುಪಾಲರು ಬಂದ್ಮೇಲೆ ಏಕಾಏಕಿ ಸರಿಸುಮಾರು 7,000 - 10,000 ಜನ ಗೂಂಡಾಗಳು, ವಿದ್ಯಾರ್ಥಿಗಳು ಮತ್ತೆ ಡಾಕ್ಟರ್ಸ್ ಮೇಲೆ ಗೂಂಡಾಗಿರಿ ವರ್ತನೆ ಮಾಡ್ತಾರೆ. ಸೆಕೆಂಡ್ ಫ್ಲೋರ್ ಹೋಗಿ ಆ ಹಾಸ್ಪಿಟಲ್ ಅಲ್ಲಿ ಆ ಕೃತ್ಯ ನಡೆದಂತ ಜಾಗದಲ್ಲಿದ್ದ ಬಿಲ್ಡಿಂಗ್ ನ ಧ್ವಂಸ ಮಾಡಲು ಪ್ರಯತ್ನ ಪಡ್ತಾರೆ. ಮತ್ತು ಅದೇ ಪ್ರಾಂಶುಪಾಲರು ಕಾಲೇಜ್ ರಿನೋವೇಷನ್ ಅಂತ ಹೇಳಿ ಅಲ್ಲಿರುವ ಗೋಡೆನ ಓಡಿಸ್ತಾರೆ. ಯಾಕೆ ಓಡಿಸಿರ್ಬೋದು, ಇಷ್ಟು ಗುಂಡಾಗಳು ಯಾಕೆ ಬಂದ್ರು ಅನ್ನೋದಕ್ಕೆ ಯಾರಿಗೂ ಉತ್ತರ ಇಲ್ಲ. ಗೊತ್ತಿದ್ರು ಹೇಳಲ್ಲ ಅನ್ಸುತ್ತೆ. ಸೊ ಇಲ್ಲಿಗೆ ಯಾರಿಗೆ ನ್ಯಾಯ ಸಿಗ್ತದೋ ಅಂತ ಗೊತ್ತಿಲ್ಲ. ಆದ್ರೆ ಒಂದು ಮಾತು ಸತ್ಯ, ಭಾರತವಾಗಿಲ್ಲ, ಆದ್ರೆ ಎಲ್ಲರಿಗೂ ಎದೆಯ ಮೇಲೆ ಭಾರವಾಗಿದೆ ಅಂತ ಹೇಳ್ಬೋದು. ಯಾಕೋ ಭಾರತ ನಮ್ಗೆಲ್ಲರಿಗೂ ಭಾರವಾಗ್ತಿದೆ ಅನ್ಸುತ್ತೆ. ಸೊ ನಮ್ಮ ಪೂರ್ವಿಕರು ಮತ್ತೆ ದೇವತೆಗಳು ಮತ್ತೆ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಏನಂತ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ಸ್ತ್ರೀಯರ ಗೌರವಿಸಲಾಗುತ್ತದೆಯೋ ಅಲ್ಲಿ ದೇವತೆಗಳು ಇರ್ತಾರೆ ಅಂತ. ಸೊ ನಾವು ಪೂಜಿಸ್ತಿದೀವ. ಎಲ್ಲಿ ಸ್ತ್ರೀಯರನ್ನು ಅವಮಾನಗೊಳಿಸಲಾಗುತ್ತದೆಯೋ ಅಲ್ಲಿ ಮಾಡಿದ ಕಾರ್ಯಗಳೆಲ್ಲವೂ ವ್ಯರ್ಥವಾಗುತ್ತದೆ. ಈ ಅರ್ಥಕ್ಕೆ ಅರ್ಥ ಹುಡುಕ್ತಾ ಹೋದ್ರೆ ಉತ್ತರಕ್ಕೆ ಪ್ರಶ್ನೆನೇ ಜಾಸ್ತಿ. ಮಹಿಳೆಯರು ಜೀವನದ ಸಂಕೇತ ಅಂತಾರೆ. ಜೀವಕ್ಕೆ ಜೀವ ಉಟ್ಕೊಳ್ಳೋದು ಮಹಿಳೆಯಿಂದ ಮಾತ್ರ. ಏನು ಕೃತ್ಯ ಎಸಗಿದ್ದಾರೋ ಅವರು ಒಂದಿನ ಆ ಹೆಣ್ಣಿನ ಗರ್ಭಕೋಶದಿಂದ ಹೊರಗಡೆ ಬಂದಿದ್ದವ್ರೆ. ಆದ್ರೆ ಇಂತ ನೀಚ ಕೃತ್ಯಗೆ ಮಾಡ್ತಾರೆ ಅಂದ್ರೆ ಅಂತವ್ರನ್ನ ಏನನ್ಬೇಕು? ಸೊ ಈ ಸ್ಥಿತಿ ನೋಡ್ತಾ ಹೋದ್ರೆ ಸೊ ಭಾರತಾಂಬೆಯ ಮುಕುಟ ಮಂಕಾಗಿದೆ, ಭಾರತಾಂಬೆಯ ಕಿರೀಟ ಬರಿದಾಗಿದೆ, ಭಾರತಾಂಬೆಯ ಸೌಂದರ್ಯ ಕಳಚಿದಂತಾಗಿದೆ, ಭಾರತಾಂಬೆಗೆ ಭಾರತದ ಭವಿಷ್ಯ ಯಾವ ಕಡೆಗೆ ಹೊರಟಿದೆ ಎಂಬ ಯೋಚನೆ ಉಂಟಾಗಿದೆ. ಸೊ ಇದನ್ನೆಲ್ಲ ಯೋಚನೆ ಮಾಡ್ತಾ ಹೋದ್ರೆ ನಮಗೆ ಭವಿಷ್ಯ ಇದೆ. ಇದು ಬರೀ ವೈದ್ಯರಿಗೆ ಅಥವಾ ಡಾಕ್ಟರ್ಗೆ ಆದ ತೊಂದರೆ ಅಲ್ಲ, ಇದು ಯಾರಿಗಾದ್ರೂ ಆಗೋದು. ವೈದ್ಯರು ಪ್ರತಿ ಸಲ ಇಂತಹ ಕೃತ್ಯಗೆ ಒಳಗಾಗ್ತಿದ್ದಾರೆ. ಹಾಗೂ ಅದಕ್ಕೆ ಏನು ಪ್ರೊಟೆಕ್ಷನ್ ಆಕ್ಟ್ ಅಂತ ಇಲ್ಲ. ಸೊ 2020ರಲ್ಲಿ ಸರ್ಕಾರ ಅದನ್ನ ಜಾರಿಗೆ ತರಬೇಕು ಅಂತ ಹೌದು, ಬಟ್ ಇನ್ನ ಅದನ್ನ ಜಾರಿ ತಂದಿಲ್ಲ. ಇದಾದ ನಂತರ ಸುಪ್ರೀಂ ಕೋರ್ಟ್ ನ್ಯಾಷನಲ್ ಟಾಸ್ಕ್ ಫೋರ್ಸ್ ಅಂತ ಮಾಡಿದೆ, ಡಾಕ್ಟರ್ಸ್ ಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತ. ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆದ್ರೆ ಒಳ್ಳೇದು. ಪ್ರೊಟೆಕ್ಷನ್ ಆಕ್ಟ್ ಬರಬೇಕು. ವೈದ್ಯರಲ್ಲದ ಜನಗಳು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ಬೇಕು. ಯಾಕಂದ್ರೆ ನಿಮ್ಮಲ್ಲೂ ಮಗಳಿದ್ದಾರೆ, ತಾಯಿ ಇದ್ದಾರೆ, ತಂಗಿಯರಿದ್ದಾರೆ, ಅಕ್ಕಂದಿರಿದ್ದಾರೆ. ಅವರು ಸೇಫ್ ಆಗಿ ಹೊರಗಡೆ ಓಡಾಡ್ಬೋದು ಅನ್ಕೊಂಡಿದ್ದೀರಾ? ಈ ತರ ಸ್ಥಿತಿ ಇದ್ರೆ ಖಂಡಿತ ಇಲ್ಲ. ನೀವು ಮುಂದೆ ಬರದೇ ಇದ್ರೆ, ಈ ಸತ್ಯಾಂಶ ಹೊರಗೆ ಬರಲು ನೀವು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಮುಂದೊಂದ್ ದಿನ ನಿಮ್ಗೂ ಈ ಪರಿಸ್ಥಿತಿ ಬಂದ್ರೆ ಆಶ್ಚರ್ಯ ಪಡ್ಬೇಕಾಗಿಲ್ಲ. ಮತ್ತು ಯಾರು ನಿಮ್ಗೂ ಕೂಡ ಸಪೋರ್ಟ್ ಮಾಡಲ್ಲ ಅನ್ಸುತ್ತೆ. ಸೊ ನಾವೆಲ್ಲರೂ ಇದಕ್ಕೆ ಕೈ ಜೋಡಿಸೋಣ. ಎಲ್ಲರೂ ಕಷ್ಟಪಟ್ಟು ಸುರಕ್ಷಿತವಾದ ರಾಷ್ಟ್ರ ಕಟ್ಟೋಣ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು.